ಜಸ್ಟ್ ನಾವು ಆಫೀಸಲ್ಲಿ ಒಂದು ರಿಯಲ್ ಇನ್ಸಿಡೆಂಟ್ ನಡೀತು. ಸೊ ಏನು ಅಂದ್ರೆ ಹುಡುಗಿ ಡಿಸ್ಕಷನ್ ಆಯ್ತಾ ಪ್ರಪೋಸಲ್ಗೆ. ಸೊ ಹುಡುಗಿ ಏನಂದ್ರೆ ಹುಡುಗಿದ ಎಕ್ಸ್ಪೆಕ್ಟೇಷನ್ ಇದೆ ಫಿನಾನ್ಷಿಯಲಿ ಏನಂತಾರಲ್ಲ 100% ಏನು ಕೊಡಲ್ಲ, 50% ಅಷ್ಟೇ ಕೊಡೋದು ಹುಡುಗಂಗೆ ಅಂತ ಹೇಳ್ಬಿಟ್ಟು. ಸೊ ಪಾಯಿಂಟ್ ಈಸ್ ಅವ್ರು ಏನು ಕೊಡೋದೇ ಬೇಕಾಗಿಲ್ಲ ಅಂದ್ರೆ ಇದು ನನ್ನ ಪಾಯಿಂಟ್ ಆಫ್ ವ್ಯೂ, ನನ್ನ ಪರ್ಸ್ಪೆಕ್ಟಿವ್ ಆಯ್ತಾ. ಬಟ್ ಕೆಲವು ಹುಡುಗರು ಹೆಂಗೆ ಯೋಚನೆ ಮಾಡ್ತಾರೆ ಅಂದ್ರೆ, ಅರೆ ಯಾಕೆ 50% ಅಷ್ಟೇ ಕೊಡ್ತೀಯಲ್ಲ ಅವ್ರ ಸ್ಯಾಲ್ರಿಯಲ್ಲಿ, ವರ್ಕಿಂಗ್ ವುಮೆನ್ ಆಗಿ 100% ಕೊಡಬೇಕು. ಇನ್ನು ಕೆಲವ್ರದ್ದು ತುಂಬಾ ಅಡಮೆಂಟ್ ಡಿಮ್ಯಾಂಡ್ಸ್ ಹೆಂಗೆ ಅಂದ್ರೆ ಲೈಕ್ ಅಫ್ಕೋರ್ಸ್ ಮ್ಯಾರೇಜ್ ಆದ್ಮೇಲೆ ವೈಫ್ದು ಸ್ಯಾಲ್ರಿ ಎಲ್ಲ ನಮಗೆ ಅಲ್ವಾ ಅನ್ನೋ ತರ ಅಂದ್ರೆ ಅವ್ರ ಭಾವನೆ. ಸೊ ಇದರಲ್ಲಿ ಹುಡುಗರ ಮೈಂಡ್ ಸೆಟ್ ತಪ್ಪಿದೆ ಆಯ್ತಾ. ಈ ತರ ಎಕ್ಸ್ಪೆಕ್ಟ್ ಮಾಡಕ್ಕೆ ಆಗಲ್ಲ ನೀವು. ಲೈಕ್ ನಿಮ್ಮದೆಲ್ಲದ ದುಡ್ಡನ್ನ ಹುಡುಗಿದ್ ಹೆಂಗೆ ನೀವು ಎಕ್ಸ್ಪೆಕ್ಟ್ ಮಾಡ್ತೀರಾ? ಅದೆಲ್ಲ 100% ನೀವೇ ಕೊಡಬೇಕು, ಮದುವೆ ಆದ್ಮೇಲೆ ಸ್ಯಾಲ್ರಿ ಯಾಕೆ ಟ್ರಾನ್ಸ್ಫರ್ ಮಾಡ್ಬೇಕು ಅವರು ಆಯ್ತಾ. ಸೊ ಹುಡುಗಿ ಜನನ ಕೇಳಿದ್ಲು, ಇಲ್ಲ ನಾನು 100% ಕೊಡಲ್ಲ, ಬಿಕಾಸ್ ಅವ್ರ ಅಕ್ಕಂದೇನೋ ಪ್ರಾಬ್ಲಮ್ ಆಗಿತ್ತು, ಒಂದು ಸ್ವಲ್ಪ ಟ್ರಾಮಾ ಇಶ್ಯೂಸ್ ನೋಡಿದಾಳೆ. ಸೊ ಶಿ ಸೆಡ್ ಜೆನ್ಯೂನ್ಲಿ 50% ಅಷ್ಟೇ ಕೊಡ್ತೀನಿ, ಇನ್ನು ಮಿಕ್ಕಿದ್ ನಾನು ಎಕ್ಸ್ಪೆನ್ಸ್ ಯೂಸ್ ಮಾಡ್ತೀನಿ ಅಂತ. ಹುಡುಗ ಅಗ್ರಿ ಆಗಕ್ಕೆ ರೆಡಿ ಇಲ್ಲ. ಅಲ್ಲಿಗೆ ಹುಡುಗನ ಮೈಂಡ್ ಸೆಟ್ ತಪ್ಪಿದೆ ಆ್ಯಂಡ್ ಹುಡುಗಿ ಮೈಂಡ್ ಸೆಟ್ಟು ತಪ್ಪಿದೆ. ಯಾಕೆಂದರೆ ಇದು ಫಸ್ಟ್ ಆಫ್ ಆಲ್ ಈ ಥರ ಎಲ್ಲ ನೀವೇನಂತ 50% 100% ಅಂತ ಮಾತಾಡಲೇಬೇಡಿ. ಫಸ್ಟ್ ಆಫ್ ಆಲ್ ಹೆಂಗೆ ಗೊತ್ತಾ, ನಾವು ಅಂತ ಮಾತಾಡ್ಕೊಳ್ಳಿ ಆಯಿತಾ. ಮದುವೆ ಅಂದರೆ ಒಂದು ಕಮಿಟ್ಮೆಂಟು, ಒಂದು ಟೀಮ್ ವರ್ಕ್ ಫಾರ್ ಲೈಫ್ ಟೈಮ್ ಆಯಿತಾ. ಸೊ ನಾವು ಅಂತ ಬರಬೇಕು, ನಂದಿಷ್ಟು ನಿಂದಷ್ಟು ಅಂತೆಲ್ಲ ಮಾತಾಡೋಕ್ಕೆ ಹೋಗ್ಬೇಡಿ. ನಿಮ್ದು ಏನಾದರೂ ಲೋನ್ಗಳು ಕಮಿಟ್ಮೆಂಟ್ಗಳಿದೆಯಾ ಅದ್ರ ಬಗ್ಗೆ ಕ್ಲಿಯರಾಗಿ ಹೇಳಿ, ಈ ಥರ ಇದೆ ಇಷ್ಟಿದೆ ಅಂತ ಹೇಳ್ಬಿಟ್ಟು. ಅದು ಬಿಟ್ಟು ಕೊಡೋದು ತಗೊಳ್ಳೋದು ಬಿಸ್ನೆಸ್ ಮಾಡೋಕ್ಕೆ ಹೋಗ್ಬೇಡಿ ಆಯಿತಾ. ಬಿಸ್ನೆಸ್ ಮಾಡಿದ್ರೆ ನಿಮ್ದು ಯಾವ ಪ್ರಪೋಸಲ್ಸು ಯಾವ ಮ್ಯಾರೇಜು ವರ್ಕ್ ಆಗಲ್ಲ ಆಯಿತಾ. ನೀವು ಇರೋಷ್ಟಲ್ಲೇ ಮ್ಯಾನೇಜ್ ಮಾಡಿ, ಇರೋಷ್ಟಲ್ಲೇ ಅದನ್ನ ಏನಂತಲ್ಲ ನಿಭಾಯಿಸೋಕ್ಕೆ ಟ್ರೈ ಮಾಡಿ, ಅಷ್ಟೇ ಜೀವನ ಆಯಿತಾ. ಅದಕ್ಕಿಂತ ತುಂಬ ಕಾಂಪ್ಲಿಕೇಟ್ ಮಾಡಿಕೊಂಡು ಯಾವಾಗಲೂ ಹಿಂಗೆ ಇರುತ್ತೆ ಅಂತ ಇಲ್ಲ. ಈಗ ನಾಳೆ ಇಬ್ರದ್ದು ಕೆಲಸ ಹೋದ್ರೆ ಏನು ಮಾಡ್ತೀರಾ ಅಲ್ವಾ, 15 ಇಲ್ಲ 100 ಇಲ್ಲ. ಸೊ ಸುಮ್ಮನೆ ನಂಬರ್ ಗೇಮ್ ಆಡೋಕ್ಕೆ ಹೋಗಬೇಡಿ, ಟಾಕ್ ಪ್ರಾಕ್ಟಿಕಲಿ ಆ್ಯಂಡ್ ಬಿ ಸೆನ್ಸಿಬಲ್.